ಸರ್, ಈಗ ಸಂಪುಟ ಪುನಾರಚನೆ ಅನ್ನೋದ್ರ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತಾಡೋದು, ಇವಾಗ ಕೆಲವು ಸಚಿವರಿಗೆಲ್ಲ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ ಅಧಿಕಾರ ಹಂಚಿಕೆ ಅನ್ನೋ ರೀತಿಯಲ್ಲಿ, ಆ ರೀತಿ ಏನೋ ಇದೆಯಾ ಸರ್? ಸಚಿವ ಸಂಪುಟದ ಪುನರ್ರಚನೆ ನನ್ನ ವ್ಯಾಪ್ತಿಯಲ್ಲೂ ಬರೋ ವಿಷಯ ಅಲ್ಲ. ಅದು ಹೈಕಮಾಂಡು, ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿಗಳ ವ್ಯಾಪ್ತಿಗೆ ಬರೋದು. ಅವರೆಲ್ಲ ಸೇರಿ ಏನು ಚರ್ಚೆ ಮಾಡಿದ್ದಾರೆ ಅಂತ ಯಾರಿಗೂ ಹೇಳಲ್ಲ. ಹೈಕಮಾಂಡು ಅದನ್ನು ನಿರ್ಧಾರ ಮಾಡುತ್ತೆ. ಸದ್ಯಕ್ಕೆ ಆ ವಿಷಯ ಯಾವ ವಿಷಯವೂ ಯಾರ ಮುಂದೆನೂ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆ ಆಗ್ತಿದೆ ಸರ್. ಒಂದಷ್ಟು ಹಿರಿಯ ಸಚಿವರು ಕೂಡ ಅದಕ್ಕೆ ಒಲವು ವ್ಯಕ್ತಪಡಿಸಿದ್ದಾರೆ. ನಿಮ್ಗೇನಾದ್ರೂ ಆ ಸ್ಥಾನದ ಬಗ್ಗೆ ಆಸೆ ಆಕಾಂಕ್ಷೆ ಏನಾಗಿದೆ ಸರ್? ನನಗೆ ನಿಮ್ಮ ಜೊತೆಲಿ ಮಾತಾಡೋದು, ಜನಗಳ ಜೊತೆಲಿ ಮಾತಾಡೋದು, ಆಡಳಿತ ಮಾಡಿದ್ಬಿಟ್ರೆ ಇನ್ನು ಯಾವ ವಿಷಯ ನನ್ನ ಮುಂದೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್, 2 ವರ್ಷ ಆದ್ಮೇಲೆ ಸಚಿವ ಸ್ಥಾನ ಬಿಟ್ಕೊಡ್ಬೇಕು ಅಂತ ನಾವು ಡೈರೆಕ್ಷನ್ ಕೊಟ್ಟಿದ್ವಿ ಎಲ್ರಿಗೂ ಅಂತ ಹೇಳಿದ್ದಾರೆ. ಅದು ನನಗೆ ಗೊತ್ತಿಲ್ಲ. ಅಧ್ಯಕ್ಷರು ಏನು ಯಾವ ಹಿಂದೆ ಹೇಳಿದ್ರು ಅವರೇ ಬೆಟರ್ ಪರ್ಸನ್ ಟು ಆನ್ಸರ್. ಹಿರಿಯ ನಾಯಕರು ನಿಮ್ಮಂತವರೇ ಅವಕಾಶ ಕೊಡ್ಬೇಕಲ್ಲ ಸರ್ ಹೊಸಬರಿಗೆ. ಪಕ್ಷ ಏನು ಮಾಡಬೇಕು ಅಂತ ಯಾವಾಗ ಹೇಳುತ್ತೆ ಅದು ಪಕ್ಷದ ಆದೇಶದಂತೆ ನಡೀತದೆ. ಸದ್ಯಕ್ಕೆ ಆ ಥರದ್ದು ಯಾವುದೂ ಇಲ್ಲ. ಒಂದು ಕೋರ್ಟ್ ಮಾಡಿದ್ರು, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನೇ ಈಗ ಹಿಡಿದಿದೆ ಅಂತ ಹೇಳೋದು ಕಷ್ಟ ಆಗೋಗ್ಬಿಟ್ಟಿದೆ. ಹಾಗಾಗಿ ನಮ್ಮವರೆಲ್ಲ ಸೋನಿಯಾ ಗಾಂಧಿ ಅವ್ರ ಥರ ತ್ಯಾಗದ ಮನೋಭಾವ ಇಟ್ಕೊಳ್ಬೇಕು. ಕಾಂಗ್ರೆಸ್ ಈಸ್ ನೋನ್ ಫಾರ್ ಸ್ಯಾಕ್ರಿಫೈಸ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿಯವರು ಇವರು ತ್ಯಾಗದ ಸಂಕೇತವಾಗಿದ್ದಾರೆ ಅಂತ ಉಲ್ಲೇಖ ಮಾಡಿ. ನಮ್ಮ ಸಚಿವರುಗಳು ಆ ಥರ ತ್ಯಾಗದ ಸಂಕೇತ ಆಗಬೇಕು ಅಂತ ಬಯಸ್ತಾ ಇದ್ದಾರೆ PCM. ತ್ಯಾಗಕ್ಕಿಂತ ದೊಡ್ಡ ಇದು ಯಾವುದಿದೆ? DC ಮೂರು ಸೇರಿದಂಗೆ ಹೇಳ್ತಿದ್ರ ಸರ್. ತ್ಯಾಗ ಅನ್ನೋದು ವಿಷಯ ಯಾವುದು ಅಗಾಧವಾದಂಥ ವಿಷಯ ಅಲ್ವಾ? ಯಾರಿಗೆ ಹೇಳ್ತಿದ್ರು? CM ಹೇಳ್ತಿದ್ರು, DCM ಹೇಳ್ತಾ ಇದ್ರು, ಇಬ್ಬರಿಗೂ ಸೇರಿಸಿ ಹೇಳ್ತಿದ್ರು. ತ್ಯಾಗದ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ತ್ಯಾಗಮಯಿ ಮಾದೇವಪ್ಪನವರು ಅಂತ ಹೇಳ್ಬೋದು. ತ್ಯಾಗ ಡೆಫಿನೇಷನ್ ಮಹತ್ತರವಾದದ್ದು. ಅದು ಯಾರಿಗೆ ಬೇಕಾದ್ರೂ ಅನ್ವಯಿಸ್ಬೋದು. ಅಧಿಕಾರದ ತ್ಯಾಗದ ಬಗ್ಗೆ ಅದು ಸದ್ಯಕ್ಕೆ ಆ ವಿಷಯಗಳು ಇಲ್ಲವೇ ಇಲ್ಲವಲ್ಲ ಪಕ್ಷದ ಮುಂದೆ. ಐ ಓನ್ಲಿ ಎಕ್ಸ್ಪ್ಲೈನ್ ದಿ ಡೆಫಿನೇಷನ್ ಆಫ್ ತ್ಯಾಗ, ಸ್ಯಾಕ್ರಿಫೈಸ್. ಸರ್, ಹಿಂದೆ ತಾವು ಟಿಕೆಟ್ ತ್ಯಾಗದ ವಿಚಾರವಾಗಿ ತುಂಬಾ ವಿಸ್ತೃತವಾಗಿ ಹೇಳಿದ್ರಿ, ಸೂಚ್ಯವಾಗಿ. ಈಗ ಅಧಿಕಾರ ತ್ಯಾಗದ ಬಗ್ಗೆ ನೀವು ಆ ಪ್ರಶ್ನೆ ಬಂದೇ ಇಲ್ವಲ್ಲ. ಪ್ರಶ್ನೆ ಬಂದಿಲ್ವಲ್ಲ. ಈಗ ಅಸೆಂಬ್ಲಿ ಬರ್ತಾ ಇದೆ ಬೆಳಗಾವಿ. ಈಗ ಅಪೋಸಿಷನ್ ಪಾರ್ಟಿ ಅವರಿಗೆ ಅವ್ರ ಹತ್ರ ಯಾವ ಅಸ್ತ್ರಗಳಿಲ್ಲ, ಎಲ್ಲ ಬತ್ತಳಿಕೆ ಖಾಲಿ ಆಗ್ಬಿಟ್ಟಿದೆ. ಈಗ ಅದಕ್ಕೆ ಅವ್ರು ಮತ್ತೆ ಒಪ್ಪಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಯಾವ ತರ ಸಿದ್ಧವಾಗಿದೆ? ಮೊನ್ನೆ ನೀವೇ ಆರ್ಟಿಕಲ್ ಎಲ್ಲ ಓದಿದ್ರಿ. ಅವರು ಎಷ್ಟು ಅರ್ಜಿಗಳನ್ನು ನೋಟಿಸ್ ಕೊಟ್ಟಿದ್ರು ಅವರಿದ್ದಾಗ ಕಾಂಗ್ರೆಸ್. ಇದೇನು ಇವತ್ತಿಂದಲ್ಲ, ಎಲ್ಲ ಕಾಲದ್ದು ಇದ್ದಿತ್ತು. ಬಟ್ ಇಷ್ಟಿಷ್ಟು ಡ್ರಿವಿಲ್ ಅಲ್ಲ. ಪ್ರಾಪರ್ಟಿ ಏನಿದೆ, ನಮ್ಮ ಜಾಸ್ತಿ ಇದೆ, ಪಾಣಿದೆ ಯಾರ ಹೆಸರು ಬಂದಿದೆ, ಏನು ಇವೆಲ್ಲ ರೆಕಾರ್ಡ್ ಮುಖಾಂತರ ಆಗುತ್ತೆ. ಒಬ್ಬರೊಬ್ಬರು ಎತ್ಕಟ್ಟೋದು, ಪರಸ್ಪರ ಅನುಮಾನ ಸೃಷ್ಟಿ ಮಾಡೋದು, ಸಮುದಾಯಗಳ ನಡುವೆ ದ್ವೇಷನ ಹುಟ್ಟಾಕೋದು, ಇಟ್ ಇಸ್ ನಾಟ್ ಕರೆಕ್ಟ್ ಫ್ರಮ್ ದಿ ಪರ್ಸ್ಪೆಕ್ಟ್ ಆಫ್ ದಿ ಹೆಲ್ದಿ ಪೊಲಿಟಿಕಲ್ ಇದು. ಮುಡಾ ವಿಚಾರದಲ್ಲಿ ಬಿಜೆಪಿ ಮುಡಾ ವಿಚಾರ ಕೂಡ ಈಗಲೂ ಕೂಡ ಅವರು ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಈ ಥರ ಅವ್ರಿಗೇನು ಜೀವ ಇಲ್ವಲ್ಲ, ನಿರ್ಜೀವವಾಗಿದ್ದಾರೆ. ಅದಕ್ಕೆ ನಿರ್ಜೀವ ಇದೆ ಅಂತ ತೋರಿಸ್ಕೊಳ್ಳೋಕೆ ಏನಾದ್ರು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲ ಸರ್. JDS ಅವರು ಯಾರಾದರೂ ಶಾಸಕರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಸಂಪರ್ಕದಲ್ಲಿ? ಯಾಕಂದ್ರೆ ನೀವು ಕೂಡ JDS ಇಂದನೇ ನಿಮ್ಮ ಇದಾಗಿ JDS ಕಟ್ಟಿರೋರು ಇದಾದವರೆಲ್ಲ. ಮೈಸೆಲ್, ಸಿದ್ದರಾಮಯ್ಯ, ದೇವೇಗೌಡರು ಸ್ಟ್ರಾಂಗ್ ಪಿಲ್ಲರ್ಸ್, ಮತ್ತು ನಮ್ಮ ಇಬ್ರಾಹಿಂ ಅವರು, ಜಾರಕಿಹೊಳಿ ಅವರು ಸ್ಟ್ರಾಂಗ್ ಪಿಲ್ಲರ್ಸ್ JDS ಡೆನ್. ಹಾಗಾಗಿ ಈಗ ಸಂಪರ್ಕದಲ್ಲಿದ್ದಾರೆ. ಯಾರಾದ್ರೂ ಕಾಂಗ್ರೆಸ್ ಬರ್ತಾರೆ ಹೇಗೆ ಸರ್? ಕಾಂಗ್ರೆಸ್ ಬರ್ತಾರೋ ಬರೋರೋ ಅದು ಗೊತ್ತಿಲ್ಲ. ಸ್ನೇಹಮಯವಾಗಂತೂ ಇದ್ದೇ ಇದ್ದೀವಿ, ಸ್ನೇಹದಿಂದ ಇದ್ದೇ ಇದ್ದೀವಿ. ಯೋಗೇಶ್ವರ್ ಅವರು ಹೇಳಿದ್ರು, ನನಗೆ ಟಾಸ್ಕ್ ಕೊಟ್ಟರೆ 1 ತಿಂಗಳಲ್ಲಿ JDS ಶಾಸಕರನ್ನು ಕರ್ಕೊಂಡ್ಬರ್ತೀನಿ ಕಾಂಗ್ರೆಸ್ಗೆ ಅಂತ ಹೇಳಿ. ಅದು ಯೋಗೇಶ್ವರ್ ಭೇಟಿಯಾಗಿಲ್ಲ ಇನ್ನೂ ನನಗೆ. ಡಿಸೆಂಬರ್ 5ನೇ ತಾರೀಕು ಅಹಿಂದ ಸಮಾವೇಶ, ಏನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ?
ಅದು ಪ್ಲ್ಯಾನ್ಗಿನ್ ಏನೂ ಇಲ್ಲ. ನಾನು CM ಅವರು ಎಲ್ಲ ಮೈಸೂರಿನಲ್ಲಿದ್ವಿ. ಅವರು ಹಿಂದ ಸಮುದಾಯಗಳ ಮುಖಂಡರು ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು, ಅದಕ್ಕೆ ನಾವು ಮಾಡ್ತೀವಿ, ಟೈಮ್ ಕೊಡಿ ನಮಗೆ ಅಂತ ಹೇಳಿ ಕೇಳಿದ್ರು. ಆವಾಗ ನೀವು ಮಾಡ್ತಾನೆ ನಿಮ್ಗೆ ಬಿಟ್ಟಿದ್ದು ಮಾಡಿ ನೀವು ಹೇಳಿದ್ರೆ ಬರ್ತೀವಿ ನಾವು ಅಷ್ಟೇ. ಹಂಗೆ ನಡೆದಿತ್ತು. ಆಮೇಲೆ ಅವರೆಲ್ಲ ಈಗ ಹಾಸನದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ.